ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸ್ಥಳೀಯ ಶಾಸಕರು ಎಲ್ಲ ಮಾತಾಡಿದ್ದಾರೆ. ನಾವು ಇಷ್ಟೇ ಹೇಳೋಕ್ಕೆ ಬಯಸೋದು, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸರ್ವಾಧಿಕಾರ ಇಲ್ಲ. ಸರ್ವಾಧಿಕಾರಿ ಅಂತ ಹೇಳಬೇಡಿ, ಜನರನ್ನ ಜನಪ್ರತಿನಿಧಿಗಳನ್ನ ಕತ್ತಲೆಯಲ್ಲಿ ಇಟ್ಟು ಯೋಜನೆ ಅನುಷ್ಠಾನಗೊಳಿಸೋ ಉದ್ದೇಶ ಏನು ನಿಮ್ಮದು? ನೀವು ಸರ್ವಾಧಿಕಾರಿನಾ? ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ರೈತರೇ. ಆದರೆ ಆತಂಕದಲ್ಲಿ ಹಾಕಿಡ್ತೀರಿ, ಕತ್ತಲಲ್ಲಿ ಹಾಕಿಡ್ತೀರಿ. ಈ ರೀತಿ ಕತ್ತಲಲ್ಲಿ ಇಟ್ಟು ಆತಂಕದಲ್ಲಿ ಇಟ್ಟು ಅರೆಬರೆ ಮಾಹಿತಿ ಕೊಟ್ಟು ಬೆದರಿಕೆಯ ಮೂಲಕ ಯೋಜನೆ ಮಾಡಬಹುದು ಅನ್ನುವಂಥ ಭ್ರಮೆಯಿಂದ ಹೊರಗೆ ಬನ್ನಿ. ಕಾಮಗಾರಿಯ ಮೂಲ ಉದ್ದೇಶ ಏನು? ಎಲ್ಲಿಗೆ ನೀರು ತಗೊಂಡು ಹೋಗ್ತಾ ಇದ್ದೀರಿ? ಎಷ್ಟು TMC ನೀರನ್ನು ಉಪಯೋಗಿಸ್ತಾ ಇದ್ದೀರಿ? ನೀರಿನ ಲಭ್ಯತೆ ಎಲ್ಲಿದೆ? ಎಷ್ಟು ನೀರಿನ ಲಭ್ಯತೆ, ನೀರಿನ ಹಂಚಿಕೆ ಎಷ್ಟಾಗಿದೆ? ಮೂಲ ಯೋಜನೆ ಇತ್ತು, ಬದಲಾಯಿಸಿದ ಯೋಜನೆ ಏನು? ಈ ಎಲ್ಲ ಆತಂಕ ರೈತರಿಗೆ ಕಾಡ್ತಾ ಇದೆ. ಮತ್ತು ಇದನ್ನು ನೀವು ರಾಜಕೀಯ ಹೋರಾಟ ಅಂತ ಇಡೀ ಹೋರಾಟವನ್ನ ಹಗುರಗೊಳಿಸೋ ಪ್ರಯತ್ನ ಮಾಡಬೇಡಿ. ರಾಜಕೀಯ ಹೋರಾಟ ಆಗಿದ್ರೆ ಸಾವಿರಾರು ಜನ ಬಂದು ಬೀದಿಗೆ ಸ್ವಯಂ ಪ್ರೇರಿತವಾಗಿ ಇಳಿತಿರಲಿಲ್ಲ. ರಾಜಕೀಯ ಹೋರಾಟ ಆಗಿದ್ರೆ ಜನಾಕ್ರೋಶ ಆ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಿರ್ಲಿಲ್ಲ. ನೀವದನ್ನು ರಾಜಕೀಯ ಹೋರಾಟ ಅಂತ ಕಳ್ಳಿ ಹಾಕುವಂತ ಹಗುರವಾಗಿ ತೆಗೆದುಕೊಳ್ಳೋದನ್ನು ಬಿಡಿ. ನೀರು ಬೆಂಕಿ ಆಗೋದಕ್ಕೆ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ. ನೀವೇನೋ ಭ್ರಮೆಲಿದ್ರೆ ಅಧಿಕಾರ ಮಧ್ಯದಲ್ಲಿ ಇದೀವಿ ಅಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ನೆನಪಿರ್ಲಿ, 30 ವರ್ಷದ ಹಿಂದೆ, 32 ವರ್ಷದ ಹಿಂದೆ ಇದೇ ಒಂದು ತುಮಕೂರು ಜಿಲ್ಲೆಯೇ ರಾಜಕೀಯ ಪರಿವರ್ತನೆ ಕಾರಣ ಆಯ್ತು. ಇವತ್ತೆಲ್ಲಿದ್ದಾರೆ? ಅವತ್ತಿನ ಉತ್ತರಳ್ಳಿಯ ಶಾಸಕರಾಗಿದ್ರಲ್ಲ ಎಸ್ ರಮೇಶ್ ಎಲ್ಲಿದ್ದಾರೆ? ಅವ್ರ ರಾಜಕಾರಣ ಏನಾಯ್ತು? ಅವತ್ತಿನ ಅಧಿಕಾರದಲ್ಲಿದ್ದಂತ ಪಕ್ಷದ ರಾಜಕಾರಣ ಏನಾಯ್ತು? ನೆನಪಿರ್ಲಿ. ನೀವೇನಾದ್ರು ಉದ್ದಟತನದಿಂದ, ಅಧಿಕಾರದ ಅಹಂಕಾರದಿಂದ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತ ಮನಸ್ಥಿತಿಯನ್ನು ವ್ಯಕ್ತ ಮಾಡಿದ್ರೆ ನೀವು ಕೋತ್ವಾಲ್ ಅಂತ ಅನ್ಕೊಂಡಿರ್ಬೋದು. ಜನ ಯಾರು ಕೋತ್ವಾಲ್ನಿಗೆ ಹೆದರೋ ಜನ ತುಮಕೂರಿನಲ್ಲಿ ಇದ್ದಾರೆ ಅಂತ ಅನ್ಕೋಬೇಡಿ. ನೀವು ಯಾರು ಹೆದರೋ ಜನ ಅಲ್ಲ. ನೀವು ತಕ್ಷಣ ಈಗಾಗಲೇ ರಾಜ್ಯಾಧ್ಯಕ್ಷ ಹೇಳಿದ ರೀತಿಯಲ್ಲಿ ಸರ್ವಪಕ್ಷಗಳ ಸಭೆ ಕರೀರಿ, ಜನಪ್ರತಿನಿಧಿಗಳ ಸಭೆ ಕರೀರಿ, ರೈತ ಸಂಘಟನೆಗಳ ಸಭೆ ಕರೀರಿ, ಯೋಜನೆ ಉದ್ದೇಶವನ್ನು ವಿವರಿಸಿ. ನಾವು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೆಣ್ಣು ಕೊಟ್ಟು ಮಾಡಿದೀವಿ. ನಮಗೇನು ರಾಮನಗರ ಜಿಲ್ಲೆ ಜನ ಪಾಕಿಸ್ತಾನದವ್ರಲ್ಲ. ಆದ್ರೆ ನೀವು ಈ ಉದ್ದೇಶ ಏನು ಅಂತ ಸ್ಪಷ್ಟ ಆಗ್ಬೇಕಲ್ಲ. ಆ ಯೋಜನೆ ವಿವರಿಸಿ, ಯಾವ ಉದ್ದೇಶಕ್ಕೆ ಅಂತ ಹೇಳಿ. ಸದುದ್ದೇಶ ಇದೆ ಅನ್ನೋದಾದ್ರೆ, ನಮ್ಮ ಬದುಕನ್ನು ಕಿತ್ಕೊಳ್ಳಲ್ಲ ಅನ್ನೋದಾದ್ರೆ ಯಾವ ತುಮಕೂರು ಜಿಲ್ಲೆ ರೈತರು ಅಡ್ಡಿಪಡಿಸಲ್ಲ. ನಮ್ಮ ಸಮಾಧಿ ಮೇಲೆ ನೀವು ನೀರು ತಗೊಂಡು ಹೋಗ್ತೀರಿ ಅಂತ ಹೇಳಿ ಭಾವಿಸಿದ್ರೆ ಸಮಾಧಿ ನಮ್ದಲ್ಲ ಆಗೋದು, ಸಮಾಧಿ ಕಟ್ಲಿಕ್ಕೆ ಬಂದವ್ರ ಸಮಾಧಿ ಆಗುತ್ತೆ. ನೆನಪಿರ್ಲಿ, ಯಾರು ನೀವು ಸಮಾಧಿ ಕಟ್ಲಿಕ್ಕೆ ಅಂತ ಬರ್ತೀರಲ್ಲ ಅವ್ರ ಸಮಾಧಿ ಆಗುತ್ತೆ. ಹಾಗಾಗಿ ಆ ಉದ್ದಟತನವನ್ನ ಬಿಟ್ಟು ನೀವು ಸರಿಯಾದ ರೀತಿ ವರ್ತನೆ ಮಾಡಿ. ಮಾನ್ಯ ಪರಮೇಶ್ವರ್ ಅವರು, ನೀವು ಗೃಹ ಸಚಿವರು ಇದ್ದೀರಿ, ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇದ್ದೀರಿ. ನೀವ್ಯಾಕೆ ದುರ್ಬಲರಂತೆ ತುಮಕೂರು ಜಿಲ್ಲೆಯಲ್ಲಿದ್ದೀರಿ? ತುಮಕೂರು ಜಿಲ್ಲೆಯ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ದಿದೆ. ನೀವು ಯಾಕೆ ಬೆದರಿಕೆಗೆ ಮಣಿಬೇಕು? ಅವ್ರು ಯಾವ್ಯಾವುದೋ ಬ್ಲಾಕ್ ಮೇಲ್ ಬೆದರಿಸಬಹುದು, ನೀವ್ಯಾಕೆ ಬೆದರಬೇಕು? ನೀವು ಜಿಲ್ಲೆಯ ಜನರ ಪರವಾಗಿ ನಿಲ್ಲೋದಕ್ಕೆ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳಿಗೆ ಇದೊಂದು ಅವಕಾಶ. ನಿಮ್ಮನ್ನು ಕತ್ತಲಲ್ಲಿಡ್ತಾರೆ ಅಂತ ಹೇಳಿದ್ರೆ ನೀವಿದ್ದೆ ಅಂತ ಪ್ರಯೋಜನ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಜನಾಕ್ರೋಶ ನಿಮ್ಮ ವಿರುದ್ಧ ತಿರುಗೋದಕ್ಕೆ ಮುಂಚೆ ನೀವು ಜನಾಕ್ರೋಶವನ್ನ ಸಮರ್ಥವಾಗಿ ಲೀಡ್ ಮಾಡಿ, ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನ ಮಾಡಿ. ಅದ್ರ ಮೇಲೆ ಅಧಿಕಾರ ಬಲ ಇದೆ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ಅಧಿಕಾರ ಕೊಟ್ಟಿರೋರು ಜನ, ಅಧಿಕಾರ ಕಿತ್ಕೊಳ್ಳೋರು ಇದೇ ಜನನೇ ಅಧಿಕಾರ ಕಿತ್ಕೊಳ್ಳೋರು. ಅದನ್ನ ನೆನಪಿರ್ಲಿ. ನಾವಿವತ್ತು ಜಿಲ್ಲೆಯ ಜನರಿಗೆ ನೈತಿಕ ಸ್ಥೈರ್ಯ ತುಂಬಕ್ಕೆ ಬಂದಿದ್ದೇವೆ. ಮತ್ತೇನ್ ನೀವು ಜೈಲಿಗೆ ಹಾಕಿ, ಕೇಸ್ ಹಾಕಿ ಇಡೀ ಚಳುವಳಿಯನ್ನ ಮಟ್ಟ ಹಾಕ್ಬೋದು ಅಂತ ಭಾವಿಸಿದ್ರೆ ಅದು ನಿಮ್ ಮೂರ್ಖತನ ಆಗುತ್ತೆ, ಭ್ರಮೆ ಆಗುತ್ತೆ. ನೀವು ಎಷ್ಟು ಕೇಸ್ ಹಾಕ್ತಿರೋ ಅಷ್ಟು ತಾಕತ್ತು ಬೆಳೆಯುತ್ತೆ, ಚಳುವಳಿಯ ತಾಕತ್ತು. ಯಾಕೆ ನಾವು ಎಲ್ಲ ಹೋರಾಟದಿಂದ ಬಂದವರು, ಕೇಸ್ ಹಾಕ್ಸ್ಕೊಂಡು ಬಂದವರು. ನಮ್ಗೆ ಯಾರಿಗೂ ಕೇಸ್ ಹಾಕಿ ಹೆದರ್ಸುವಂತ ಕಾಲ ಆ ಕಾಲದಲ್ಲೇ ಹೆದರ್ಲಿಲ್ಲ. ಈಗ ಹೆದರ್ತೀವ? ಈಗ ಹೆದರೋ ಪ್ರಶ್ನೆನೂ ಇಲ್ಲ. ಹಾಗಾಗಿ ಜಿಲ್ಲೆಯ ಜನರನ್ನ ಹೆದರ್ಸ್ಬೇಕು ಅನ್ನುವಂತ ನಿಮ್ ಪ್ರಯತ್ನನೂ ಬಿಡಿ. ಎಷ್ಟು ಜನಪ್ರತಿನಿಧಿಗಳ ಕೇಸ್ ಹಾಕ್ತೀರಾ? ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕ್ತೀರಾ? ಮುಂಚೂಣಿಯಲ್ಲಿರುವಂತ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತೀರಾ? ರೈತರ ಮೇಲೆ ಕೇಸ್ ಹಾಕ್ತೀರಾ? ನಾವೇ ಜೈಲು ಬರೋ ಚಳವಳಿ ಮಾಡ್ತೀವಿ. ಅದೇನ್ ಜೈಲಿದಾವೆ, ಅದೆಷ್ಟು ಜೈಲಿದಾವೆ ನೋಡ್ರಿ.
ಅದೆಷ್ಟು ಜನರನ್ನ ನೀವು ಜೈಲಿಗೆ ಹಾಕಕ್ಕಾಗತ್ತೆ? ಹಾಕಿ, ನಾವೇ ಬರ್ತೀವಿ, ನಾವೇ ಕರೆ ಕೊಡ್ತೀವಿ. ನೀವೇನಾದ್ರು ಮುದ್ದಡ್ತನ ಪ್ರಯತ್ನ ಮಾಡಿದ್ರೆ ತುಮಕೂರು ಜಿಲ್ಲೆಯ ಜನರೇ ಕರೆ ಕೊಡ್ತಾರೆ ಜೈಲು ಬರೋ ಚಳವಳಿಗೆ. ತಯಾರಿದ್ದೀರಲ್ವಾ? ಜನರೇ ಕರೆ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಮದದವನ್ನ ಕೈ ಬಿಟ್ಟು ಸೌಜನ್ಯದಿಂದ ವರ್ತನೆ ಮಾಡಿ, ಅಹಂಕಾರವನ್ನ ಬಿಟ್ಟು ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಕೊಡಿ. ನಿಮ್ ಯೋಜನೆ ಉದ್ದೇಶ ಏನು ಅಂತ ಮನವರಿಕೆ ಮಾಡಿಕೊಡಿ. ಯೋಜನೆ ಸದುದ್ದೇಶದ್ದು ನಮಗೇನು ಹಾನಿ ಮಾಡಲ್ಲ ಅನ್ನೋದಾದ್ರೆ ಜಿಲ್ಲೆಯ ಜನರೇ ಬಿಟ್ಕೊಡ್ತಾರೆ. ಆದ್ರೆ ನೀವು ಇದನ್ನ ಮೀರಿ ವರ್ತನೆ ಮಾಡಿದ್ರೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಆಗ್ರಹಿಸ್ತೇವೆ, ಮೊದಲು ಹಾಕಿರುವ ಮೊಕದ್ದಮೆಗಳನ್ನು ವಾಪಸ್ ತೆಗೀರಿ. ಜೈಲಲ್ಲಿ ಬಂಧಿಸಿಟ್ಟಿರುವಂತ ರೈತ ಹೋರಾಟಗಾರರನ್ನ ಬಿಡುಗಡೆ ಮಾಡಿ. ಸರ್ವಪಕ್ಷಗಳ ಸಭೆಯನ್ನ ಕರೀರಿ. ವಾಸ್ತವಿಕ ಉದ್ದೇಶವನ್ನು ವಿವರಿಸಿ, ಅಲ್ಲಿ ತೀರ್ಮಾನ ಮಾಡೋಣ. ಅದು ಬಿಟ್ಟು ಅಧಿಕಾರ ಬಲದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಸದ್ದಾಮೇ ಉಳಿಲಿಲ್ಲ, ನೀವು ಉಳಿತೀರಾ? ನೀವು ಉಳಿಯಲ್ಲ. ಇಷ್ಟು ಮಾತನ್ನ ಹೇಳಿ ರೈತರ ಈ ಹೋರಾಟಕ್ಕೆ ನಮ್ಮ ಪಾರ್ಟಿ ಬೆಂಬಲವನ್ನ ವ್ಯಕ್ತಪಡಿಸಿದೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಈ ಕಾರಣಕ್ಕೆ ಇಲ್ಲಿ ಬಂದಿದ್ದೇವೆ. ನಿಮಗೆ ಅನ್ಯಾಯ ಆಗಕ್ಕೆ ಯಾವ ಸಂದರ್ಭಕ್ಕೂ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ರಾಜಕೀಯವಾಗಿ ರೈತರನ್ನ ಎತ್ಕಟ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಬಿಜೆಪಿನವರು